Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಟ್ಯಾರೋ ಕಾರ್ಡ್ ಗೈಡೆನ್ಸ್ ಏನಿದೆ ನಿಮ್ಮ ವ್ಯಾಲೆಂಟೈನ್ ವೀಕಿಗೆ ಅಂತ ನೋಡೋಣ. ಸದ್ಯಕ್ಕೆ ಎಲ್ಲಾನು ಬಿಟ್ಟು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಿದ್ದೀರಾ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಕ್ಸಿನ ಎಕ್ಸೆಸ್ ಎನರ್ಜಿ ನಿಮ್ಮನ್ನು ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಗೊಂದಲಗಳು ಬೇಡ. ಒಂದು ಮುಂದುವರಿಬೇಕು ಅಂತ ನಿರ್ಧಾರ ತಗೊಂಡ್ಮೇಲೆ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಇದೆ. ಒಂದಷ್ಟು ನಿಮ್ಮದೇ ಆದ ಕೆರಿಯರ್ ಗೋಲ್, ಫ್ಯಾಮಿಲಿ, ಬಿಸ್ನೆಸ್ ಮುಂದುವರಿಸ್ಬೇಕು ಅಂತ ಅಂದ್ಕೊಂಡಿರ್ಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಬರುತ್ತೆ. ಆ ಚಾಲೆಂಜಸ್ಸನ್ನೆಲ್ಲ ಸರಿಯಾದ ರೀತಿಯಲ್ಲಿ ಫೇಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಸಮಸ್ಯೆ ಅಂತ ಅನ್ನಿಸ್ತಾ ಇರ್ಬೋದು, ಗೊಂದಲಗಳು ಅಂತ ಕೂಡ ಅನ್ನಿಸ್ತಾ ಇರ್ಬೋದು. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮಗಿರುವಂಥ ಒಂದಷ್ಟು ಸ್ಟಕ್ ಎನರ್ಜಿಯಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಬೇಕು. ಒಂದಷ್ಟು ಎಚ್ಚರಿಕೆ ಕೂಡ ನೀವು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ನಿಮಗೆ ಒಂದು ರೀತಿ ಎಚ್ಚರಿಕೆನೂ ಇದೆ, ಸಹಾಯನೂ ಇದೆ, ತೊಂದರೆನೂ ಇದೆ. ಯಾರು ತೊಂದರೆ ಮಾಡ್ತಿದ್ದಾರೋ ಅವರೇ ಸಹಾಯನೂ ಕೂಡ ಮಾಡ್ತಾರೆ, ಯಾರು ಸಹಾಯ ಮಾಡ್ತಿದ್ದಾರೋ ಅವರೇ ತೊಂದರೆ ಕೂಡ ಮಾಡ್ತಿದ್ದಾರೆ. ನಿಮ್ಮ ಪೂರ್ವಜರು ನಿಮಗೆ ಮಾರ್ಗದರ್ಶನನ ಕೊಡ್ತಿದ್ದಾರೆ. ಎಸ್ಪೆಷಲಿ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ, ಮಾರ್ಗದರ್ಶನ ನಿಮಗೆ ಇದೆ. ಸೊ ಅವರು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕು, ನಿಮ್ಮನ್ನು ಸುರಕ್ಷಿತವಾಗಿ ಇಡಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರಿಗೆ ಮನೆ ಇಲ್ಲ, ಮನೆಗೋಸ್ಕರ ಹಾತೊರಿತಾ ಇದ್ದೀರಾ, ಇರೋದಕ್ಕೆ ಒಂದು ಸ್ಥಳ ಇಲ್ದಿರಾ, ಯಾರು ತೊಂದರೆ ಮಾಡ್ಕೊಂಡಿದ್ದೀರಾ ಅಥವಾ ತೊಂದರೆಯಲ್ಲಿ ಇದ್ದೀರಾ, ಮುಂದಿನ ದಿನಗಳಲ್ಲಿ ನಿಮಗೆ ಮನೆ ಮತ್ತು ಒಳ್ಳೆ ಲೈಫ್ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಚೆನ್ನಾಗಿ ಇರ್ತೀರಾ. ಫೈನಾನ್ಷಿಯಲಿ ಚೆನ್ನಾಗಿರುವಂಥ ಪರ್ಸನ್, ನಿಮಗಿಂತ ಸ್ವಲ್ಪ ಏಜ್ ಆಗಿರುವಂಥ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥದ್ದು, ಅವ್ರ ಜೊತೆ ನಿಮ್ಮ ಲೈಫ್ ಬೆಟರ್ ಆಗುವಂಥ ಸಾಧ್ಯತೆಗಳು ಇದೆ. ಬಟ್ ಈಗ ನೀವು ಬೇರೆ ಕಡೆ ಶಿಫ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿರುವಂಥದ್ದು, ಮತ್ತು ಬೇರೆ ಕಡೆ ನೀವು ಶಿಫ್ಟ್ ಆದಮೇಲೆ ಹೇಗಿರುತ್ತೋ ಜೀವನ ಅಂತ ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ಲ್ಯಾನ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಒಂದು ಕಡೆ ನೀವು ವೆಯ್ಟ್ ಮಾಡ್ತಿದ್ದೀರಾ, ಇನ್ನೊಂದು ಕಡೆ ನಿಮ್ಮ ಪಾರ್ಟ್ನರ್, ಫ್ಯೂಚರ್ ಪಾರ್ಟ್ನರ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆಲ್ರೆಡಿ ಮ್ಯಾರೇಡ್ ಆಗಿರೋರು ಸಿಂಗಲ್ ಆಗಿ ಎನರ್ಜಿನ ಫೀಲ್ ಮಾಡ್ತಿದ್ದೀರಾ, ಸ್ವಲ್ಪ ಮಿಂಗಲ್ ಆಗಿ ಎನರ್ಜಿನ ಫೀಲ್ ಮಾಡಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಸೊ ಎಂಡ್ ಆಫ್ ದಿ ಡೇ ಫೈನಾನ್ಷಿಯಲ್ ವಿಚಾರಕ್ಕೇ ಎಲ್ಲ ರೀತಿಲೂ ತಲೆ ಕೆಡಿಸ್ಕೊಳ್ತೀರಾ ಅನ್ನುವಂಥದ್ದು. ಫೈನಾನ್ಷಿಯಲಿ ನಿಮ್ಗೇನು ಬೇಕೋ ಎಲ್ಲ ಅನುಕೂಲನೂ ಯೂನಿವರ್ಸ್ ಮಾಡಿಕೊಡುತ್ತೆ ಅನ್ನುವಂಥದ್ದು. ವ್ಯಾಲೆಂಟೈನ್ ವೀಕಲ್ಲಿ ನೀವು ವ್ಯಾಲೆಂಟೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಫೈನಾನ್ಷಿಯಲ್ ವಿಚಾರವಾಗಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿರುತ್ತೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಡೆಫಿನೆಟ್ಲಿ ನಿಮಗೆ ಫೈನಾನ್ಷಿಯಲಿ ಸರಿ ಹೋಗುತ್ತೆ. ಮತ್ತು ಯಾರು ನಿಮಗೆ ತೊಂದರೆ ಮಾಡಿದ್ರು ಅವರಿಗೆ ಆ ತೊಂದರೆನ ಯೂನಿವರ್ಸ್ ರಿವರ್ಸ್ ಕೊಡುತ್ತೆ. ಯೂನಿವರ್ಸ್ ರಿವರ್ಸ್ ಕೊಡುತ್ತೋ ಇಲ್ವೋ, ನಿಮ್ಮ ಪಿತೃದೇವತೆಗಳು ಖಂಡಿತವಾಗ್ಲೂ ರಿವರ್ಸ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಂಡ್ ಆಫ್ ದಿ ಡೇ ಈ ವ್ಯಾಲೆಂಟೈನ್ ವೀಕ್ ಅಥವಾ ಈ ವ್ಯಾಲೆಂಟೈನ್ ಮಂತ್ ಏನಿದೆ ನಿಮಗೆ, ಸೊ ಇನ್ನು ಡಿಲೇ ಮಾಡಬೇಡಿ, ಬೇಗ ಮುಂದುವರಿರಿ ಅಂತ ಒಂದು ದಾರಿ ತಪ್ಪಿರುವಂಥ ನಿಮಗೆ ದಾರಿ ದೀಪನ ತೋರಿಸ್ಕೊಡುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನು ಕಾಯೋದು ಬೇಡ, ಹೇಗೆ ನಿಮ್ಮ ಜೀವನನ ಸರಿಪಡಿಸ್ಕೊಂಡು ಬ್ಯಾಲೆನ್ಸಿಗೆ ತರೋದು ಅಂತ ತೋರಿಸುತ್ತೆ. ಮತ್ತು ಒಂದು ಫ್ಯಾಮಿಲಿ ಲೈಫ್, ಹ್ಯಾಪಿ ಫ್ಯಾಮಿಲಿ ಲೈಫ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ಕೊಡುತ್ತೆ. ಸೊ ಇದು ನೀವು ಸಿಂಗಲ್ ಆಗಿದ್ದರೂ ಅಥವಾ ನೀವು ಮ್ಯಾರಿಡ್ ಆಗಿದ್ದರೂ ನಿಮ್ಮ ಫ್ಯಾಮಿಲಿ ಲೈಫ್ ಬೆಟರ್ ಆಗಿ ವೆಲ್ತಿ ಫ್ಯಾಮಿಲಿ ಲೈಫ್ ಮಾಡೋದ್ರ ಕಡೆ ಯೂನಿವರ್ಸ್ ಫೋಕಸ್ ಮಾಡಿದೆ. ಸೊ ಹಾಗಾಗಿ ಈ ಬೇಜಾರನ್ನೆಲ್ಲ ಬಿಟ್ಟಾಕಿ ಇನ್ನು ಹೆಚ್ಚಿನ ಶ್ರಮನ ನಿಮ್ಮ ಲೈಫಿಗೆ ಹಾಕಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಪಾಸಿಟಿವ್ ವೇಲಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಕೆಟ್ಟಿರೋ ತಲೆನ ಸರಿಪಡಿಸ್ಕೊಂಡು ಜೀವನನ ನಗ್ನಗ್ತಾ ಕಳೆಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮಗೆ ಬರಬೇಕಾಗಿರುವಂಥದ್ದೆಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಅದು ವ್ಯಕ್ತಿ ಆಗಿರಲಿ, ಹಣ ಆಗಿರಲಿ, ಅದೃಷ್ಟ ಆಗಿರಲಿ, ಅವಕಾಶ ಆಗಿರಲಿ, ಎಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.